ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಬೆಳಗಾವಿಯಲ್ಲಿ ಕಲಾಸಿಪಾಳ್ಯ ರಿಲೀಸ್ ಆಗ್ತಾ ಇದೆ. 2004ರಲ್ಲಿ ಈ ಸಿನಿಮಾ ಬೆಳಗಾವಿಯಲ್ಲಿ 100ಕ್ಕೂ ಹೆಚ್ಚು ದಿನಗಳ ಪ್ರದರ್ಶನವನ್ನು ಕಂಡಿತ್ತು. ಚಿತ್ರಮಂದಿರ ಯಾವುದು ಅಂತ ಕೇಳಿದರೆ ಆ ಸಂದರ್ಭದಲ್ಲಿ ಚಿತ್ರ ಅನ್ನುವ ಚಿತ್ರಮಂದಿರ. ಇಲ್ಲೇ 100 ದಿನಗಳ ಪ್ರದರ್ಶನವನ್ನು ಕಂಡು ದಾಖಲೆ ಬರೆದಿತ್ತು. ಈಗಾಗಲೇ ಚಿತ್ರಮಂದಿರವನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಆದರೆ ಪ್ರಸ್ತುತ ಈ ಸಿನಿಮಾ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಈ ಬಾರಿ ನಿರ್ಮಲ ಅನ್ನೋ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿದೆ. ದಿನ 4 ಆಟ ಈಗಾಗಲೇ ನೋಡ್ತಾ ಇದ್ದೀರಾ. 12:15, 3:15, 6:15 ಹಾಗೆ ರಾತ್ರಿ 9:30. ಇದು ಬೆಳಗಾವಿಯ ಕಥೆಯಾದರೆ ಇನ್ನು ದಾವಣಗೆರೆಯಲ್ಲಿ ಈ ಸಿನಿಮಾಗೆ ಸಿಕ್ಕಿರುವಂಥ ಚಿತ್ರಮಂದಿರ ಯಾವುದು ಅಂತ ಕೇಳಿದರೆ ಗೀತಾಂಜಲಿ ಚಿತ್ರಮಂದಿರ, ಬೃಹತ್ ಚಿತ್ರಮಂದಿರ ಈಗಾಗಲೇ ನೋಡ್ತಾ ಇದ್ದೀರಾ. ಈ ಚಿತ್ರಮಂದಿರದಲ್ಲಿ ದಿನ 4 ಆಟ, 4ಕ್ಕೆ 4 ಆಟ ಕೂಡ ಕಲಾಸಿಪಾಳ್ಯ ಸಿನಿಮಾ. 11 ಗಂಟೆ, 2 ಗಂಟೆ, 6 ಗಂಟೆ ಹಾಗೆ ರಾತ್ರಿ 9 ಗಂಟೆಗೆ ಪ್ರದರ್ಶನ. ಅತ್ಯದ್ಭುತವಾದಂಥ ಚಿತ್ರಮಂದಿರ, ಬೃಹತ್ ಚಿತ್ರಮಂದಿರ. ದಾವಣಗೆರೆಯ ಪ್ರತಿಷ್ಠಿತ ಚಿತ್ರಮಂದಿರಗಳಲ್ಲಿ ಗೀತಾಂಜಲಿ ಚಿತ್ರಮಂದಿರ ಕೂಡ ಒಂದು. ಇನ್ನು ಹುಬ್ಬಳ್ಳಿಯ ಯಾವ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಕೇಳಿದರೆ ಯಾವುದೇ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಸಿಕ್ಕಿಲ್ಲ. ಬದಲಾಗಿ ಹುಬ್ಬಳ್ಳಿಯ PVR ಚಿತ್ರಮಂದಿರದಲ್ಲಿ ಕೇವಲ ಒಂದೇ ಆಟ, 3:40ಕ್ಕೆ ಒಂದು ಪ್ರದರ್ಶನ. ಒಂದು ಕಾಲದಲ್ಲಿ ಹುಬ್ಬಳ್ಳಿ ಅಂತ ಹೇಳಿದ್ರೆ ಅದೆಷ್ಟೋ ಚಿತ್ರಮಂದಿರಗಳಿತ್ತು. ಸುಜಾತ, ಸಂಜೋತ, ಶ್ರೀಪದ್ಮ ಎಲ್ಲ ಚಿತ್ರಮಂದಿರಗಳ ಅತ್ಯದ್ಭುತ. ಈ ಸಿನಿಮಾ ಶ್ರೀಪದ್ಮ ಅನ್ನುವ ಚಿತ್ರಮಂದಿರದಲ್ಲಿ 2004ರಲ್ಲಿ ತೆರೆ ಕಂಡಿತ್ತು. ಅಷ್ಟೇ ಅಲ್ಲದೆ ದಾಖಲೆ ಪ್ರದರ್ಶನವನ್ನು ಕಂಡಿತ್ತು. ಈ ಶ್ರೀಪದ್ಮ ಚಿತ್ರಮಂದಿರ ಏನಿದೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಬೃಹತ್ ಚಿತ್ರಮಂದಿರ, 70mm ಚಿತ್ರಮಂದಿರ ಇದು ಇತ್ತೀಚೆಗೆ ಡೆಮಾಲಿಷನ್ ಆಗೋಯ್ತು. ಅಲ್ಲಿ ಒಂದು ಮಾಲ್ ಆಗ್ತಾ ಇದೆ, ಶ್ರೀಪದ್ಮ ಮಾಲ್ ಅಂತ. ಇರಲಿ, ವಿಚಾರ ಪಕ್ಕಕ್ಕೆ ಇಡೋಣ. ಈ ಶ್ರೀಪದ್ಮ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ಇದು ಉತ್ತರ ಕರ್ನಾಟಕದ ಮೊಟ್ಟ ಮೊದಲ AC ಚಿತ್ರಮಂದಿರ. ಈ ಚಿತ್ರಮಂದಿರ ಪ್ರಸ್ತುತ ಇಲ್ಲ. ಬೃಹತ್ ಚಿತ್ರಮಂದಿರ. ಇಲ್ಲಿ ರಣಧೀರ ಸಿನಿಮಾ ದಾಖಲೆ ಪ್ರದರ್ಶನವನ್ನು ಕೂಡ ಕಂಡಿತ್ತು. ಜೊತೆಗೆ ಕಲಾಸಿಪಾಳ್ಯ ಕೂಡ 100ಕ್ಕೂ ಮೀರಿದಂಥ ಪ್ರದರ್ಶನ. ಯಾವಾಗಲೂ ನೋಡಿದ್ರು ಚಿತ್ರಮಂದಿರದ ಮುಂದೆ ಹೌಸ್ಫುಲ್ ಬೋರ್ಡ್ ಹಾಕ್ಕೊಂಡು ಸಿನಿಮಾದ ಪ್ರದರ್ಶನ ಅಂದರೆ ಆ ಮಟ್ಟಕ್ಕಿತ್ತು ಕ್ರೇಜು. ಕಲಾಸಿಪಾಳ್ಯ ಸಿನಿಮಾಗೂ ಕೂಡ. ಪ್ರಸ್ತುತ ಹುಬ್ಬಳ್ಳಿಯಲ್ಲಿ ಶ್ರೀಪದ್ಮ ಚಿತ್ರಮಂದಿರವೂ ಇಲ್ಲ. ಕಲಾಸಿಪಾಳ್ಯ ಸಿನಿಮಾ ಯಾವುದೇ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕೂಡ ಕಾಣೋದಿಲ್ಲ. ಆ ಕಾಲದಲ್ಲಿದ್ದಂಥ ಚಿತ್ರಮಂದಿರಗಳ ಪೈಕಿ ಬೆರಳೆಣಿಕೆಯ ಚಿತ್ರಮಂದಿರಗಳಷ್ಟೇ ಕಾರ್ಯನಿರ್ವಹಿಸ್ತಾ ಇದೆ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದೇ ಒಂದು ಪ್ರದರ್ಶನ. ಹುಬ್ಬಳ್ಳಿಯ ಕಥೆ ಇದಾದರೆ ಇನ್ನಲ್ಲೇ ಕೂಗಳತೆ ದೂರದಲ್ಲಿರುವ ಧಾರವಾಡ, ಇದರ ಕಥೆ ಏನು? ಇಲ್ಲೂ ಕೂಡ ಅಷ್ಟೇ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಪ್ರದರ್ಶನ ಇಲ್ಲ. ಐನಾಕ್ಸ್ ಚಿತ್ರಮಂದಿರ ಒಂದೇ ಒಂದು ಪ್ರದರ್ಶನ ರಾತ್ರಿ 9:45ಕ್ಕೆ. ಈ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ 2004ರಲ್ಲಿ ವಿಜಯ್ ಅನ್ನೋ ಚಿತ್ರಮಂದಿರದಲ್ಲಿ ಪ್ರದರ್ಶನವನ್ನು ಕಂಡಿತ್ತು. ವಿಜಯ್ ಚಿತ್ರಮಂದಿರದಲ್ಲಿ 100ಕ್ಕೂ ಹೆಚ್ಚು ದಿನಗಳ ಪ್ರದರ್ಶನ. ಪ್ರಸ್ತುತ ವಿಜಯ್ ಚಿತ್ರಮಂದಿರದಲ್ಲಿ ಯಾವ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಅಂತ ಕೇಳಿದ್ರೆ ಅಪ್ಡೇಟ್ಸ್ ಇಲ್ಲ. ಒಟ್ಟಾರೆಯಾಗಿ ಅಂದು ಕಲಾಸಿಪಾಳ್ಯ ಯಾವೆಲ್ಲ ಚಿತ್ರಮಂದಿರದಲ್ಲಿ ಅಬ್ಬರದ ಪ್ರದರ್ಶನವನ್ನು ಕಂಡಿತ್ತು ಆ ಎಲ್ಲ ಚಿತ್ರಮಂದಿರಗಳಲ್ಲಿ ಪ್ರಸ್ತುತ ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಈ ಪೈಕಿ ಹುಬ್ಬಳ್ಳಿಯ ಚಿತ್ರಮಂದಿರ ಡೆಮಾಲಿಷನ್ ಆಗಿದೆ. ಬೆಳಗಾವಿಯಲ್ಲಿ ನಿರ್ಮಲ ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತಾ ಇದೆ. ಧಾರವಾಡದ ವಿಜಯ್ ಚಿತ್ರಮಂದಿರ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ರೂ ಕೂಡ ಇಲ್ಲಿ ರಿಲೀಸ್ ಭಾಗ್ಯ ಕಂಡಿಲ್ಲ. ಇವೆಷ್ಟೋ ಚಿತ್ರಮಂದಿರಗಳ ಪೈಕಿ ಹುಬ್ಬಳ್ಳಿಯ ಸಂಜೋತ, ಸುಜಾತ, ಆ ಕಡೆ ಪದ್ಮ, ಈ ಕಡೆ ದಾವಣಗೆರೆಯ ಗೀತಾಂಜಲಿ, ಧಾರವಾಡದ ವಿಜಯ್, ಇವೆಷ್ಟು ಚಿತ್ರಮಂದಿರಗಳಲ್ಲಿ ನಿಮ್ಮ ನೆಚ್ಚಿನ ಚಿತ್ರಮಂದಿರ ಯಾವುದು? ಈ ಚಿತ್ರಮಂದಿರಗಳಲ್ಲಿ ನೀವು ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದೀರಾ? ಅದರ ಅನುಭವ ಯಾವ ರೀತಿಯಾಗಿತ್ತು? ಇವೆಲ್ಲವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಕಲಾಸಿಪಾಳ್ಯ ಸಿನಿಮಾವನ್ನು ನೀವು ಯಾವ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಬೇಕಂತಿದ್ದೀರಿ ಇದನ್ನು ಕೂಡ ಕಾಮೆಂಟ್ನಲ್ಲಿ ತಿಳಿಸಿ.
ನಮಸ್ಕಾರ.